ಎಲ್ರಿಗೂ ನಮಸ್ಕಾರ. ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ. ಅವಳು ಡಾಕ್ಟರ್ ಆಗುತ್ತಾಳೆ, ಮಕ್ಕಳ ಡಾಕ್ಟರು. ಹಾಗಂತ ಹಿಮವಂತ್ ನಿರ್ಧರಿಸಿದ್ದ. ಇಲ್ಲಿಗೆ ಮೊದಲನೇ ಕಂತು ಮುಗಿದಿತ್ತು, ಎರಡನೇ ಕಂತು ಆರಂಭ. ಹಸಿವು ಮತ್ತು ಕಾಮ ಎರಡೂ ಹಾಗೇನೇ ಪ್ರಾರ್ಥನಾ. ಅದುಮಿದಷ್ಟು ಬಾಧಿಸುತ್ತವೆ, ತಣಿಸಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗುತ್ತವೆ. ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಿಗಿಟ್ಟುಕೊಳ್ಳುತ್ತಾ ಹೇಳಿದ್ದ ಹಿಮವಂತ್. ಪ್ರಾರ್ಥನಾ ಮಾತಾಡಲಿಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬರಳಿಗೆ ಹಿಮವಂತ್ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು. ಏಕೆಂದರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನೂ ಮಲಗಿದ್ದ. ಅವನ ಮೈ ಕೆಂಡದಂತೆ ಸುಡುತ್ತಿತ್ತು. ಹೊದಿಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳೆದ್ದಿದ್ದವು. ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡಿದ್ದಳು. ಬೊಬ್ಬಿರದ ಪಾದಗಳನ್ನು ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದ್ದಳು. ಅಲ್ಲೇ ಇದ್ದ ಕರ್ಚೀಫೊಂದನ್ನು ತಣ್ಣೀರಿನಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣವೆಂದು ಪ್ರಯತ್ನಿಸುವಷ್ಟರಲ್ಲೇ ಹಿಮವಂತ್ ಎದ್ದು ಕುಳಿತಿದ್ದ. ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ. ಪದ್ಮಾಸನದಲ್ಲಿದ್ದವನು ಏನನ್ನೋ ಧೇನಿಸುವನಂತೆ ಕಣ್ಣು ಮುಚ್ಚಿ ಕುಳಿತಿದ್ದ. ಅದು ಧ್ಯಾನವಲ್ಲ. ಚನ್ನರಾಯಪಟ್ಟಣದಿಂದ ಹೊರಟಾಗಿನಿಂದ ನೋಡುತ್ತಲೇ ಇದ್ದಾಳಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಅವತ್ತು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ. ಅದು ಹಿಮವಂತನ ರೂಢಿಯಲ್ಲ, ಬೆಳೆಸಿಕೊಂಡ ಹಠ. ಹಠವಿಲ್ಲದಿದ್ದರೆ ಅಸಲು ಬೆಳೆಯುತ್ತಲೇ ಇರಲಿಲ್ಲವೇನೋ. ಚನ್ನರಾಯಪಟ್ಟಣದ ಬಳಿಯ ಬಿಳಿ ಸಾಲೆಯಲ್ಲಿ ಊರ ಮೇಷ್ಟ್ರು ನರಸಿಂಹಯ್ಯನವರನ್ನು ಮುಟ್ಟಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಹಠ. ಎಷ್ಟಿದ್ದವು ಮಹಾ? ಅವನಾಗ 7ನೇ ಕ್ಲಾಸು. ಕೈಯಲ್ಲೊಂದು ಮುದುರಿದ ಕೊಡೆ ಹಿಡಿದು ತುಂಬ ಶುಭ್ರವಾದ ಪಂಚೆ, ತುಂಬು ತೋಳಿನ ಬಿಳಿ ಶರ್ಟು ಧರಿಸಿ ನರಸಿಂಹಯ್ಯನವರು ಶಾಲೆಯ ಕಡೆಗೆ ನಡೆದು ಬರುತ್ತಿದ್ದರೆ ಊರೆಂಬ ಊರು ಗೌರವಿಸಿ ಎದ್ದು ನಿಲ್ಲುತ್ತಿತ್ತು. ಅವರನ್ನು ಯಾರೂ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ, ಆದರೆ ಅವರನ್ನು ಯಾರೂ ಮುಟ್ಟುತ್ತಲೂ ಇರಲಿಲ್ಲ. ತನ್ನ ಚಿಕ್ಕತ್ತೆ ತಾನೇ ಏನು? ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲೇ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿಗೆ ನೀರು ಹುಯ್ದು ಶಾಸ್ತ್ರ ಮಾಡಿಯೇ ತನ್ನನ್ನು ಒಳಕ್ಕೆ ಬಿಟ್ಟುಕೊಳ್ಳುತ್ತಿದ್ದದ್ದು. ಆದರೆ ನರಸಿಂಹಯ್ಯನವರಂತಹ ಮೇಷ್ಟ್ರ ಕಣ್ಣಲ್ಲೂ ನೀರು ಕಟ್ಟೆಯೊಡೆಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು. ಶಿವಶಂಕರಯ್ಯನವರು. ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ಎಂಬುದೊಂದು ದೊಡ್ಡ ಸುದ್ದಿ. ಉರಿ ಮಧ್ಯಾಹ್ನದ ಹೊತ್ತಿಗೆ ಮೋಟಾರು ಸೈಕಲಿನ ಮೇಲೆ ಬಂದಿದ್ದರು ಶಿವಶಂಕರಯ್ಯ. ಗಲೀಜು ಪ್ಯಾಂಟು, ಮುದುರು ಬಿದ್ದ ಅಂಗಿ, ಹಣೆಯಲ್ಲಿ ಮಾತ್ರ ಢಾಳ ವಿಭೂತಿ. ಆತನ ಮುಖದಲ್ಲಿ ಏನೋ ತಿರಸ್ಕಾರ, ಯಾರ ಮೇಲೋ ಅಸಹನೆ. ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ, ನೀನೇನಾ ಒಲೇರ ನರಸಿಂಹಯ್ಯ ಅಂದರೆ? ಮುಖಕ್ಕೆ ರಾಚಿದಂತೆ ಕೇಳಿದ್ದರು ಆತ. ನರಸಿಂಹಯ್ಯನವರ ಕಣ್ಣು ಚುಳ್ಳೆಂದಿದ್ದವು. ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಡಬಿಕೊಂಡು ತನ್ನ ಕಡೆಗೆ ತಿರುಗಿ, ಪದ್ಯ ಹೇಳು ಮಗ ಅಂದಿದ್ದರು. ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ. ಎದೆಯ ಮೇಲೆ ಕೈಕಟ್ಟಿಕೊಂಡು ನಿಟಾರಾಗಿ ನಿಂತು ದೊಡ್ಡ ದನಿಯಲ್ಲಿ ಸ್ಫುಟವಾಗಿ ಹೇಳತೊಡಗಿದವನಿಗೆ ಅದೇಕೋ ಅಳು ಬಂದು ಬಿಟ್ಟಿತ್ತು. ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ಒಲ್ಲಿ ಅಡ್ಡವಿಟ್ಟುಕೊಂಡು ಒಬ್ಬರೇ ಬಿಕ್ಕುತ್ತಾ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟ್ರು ಎಂಬುದನ್ನೂ ಮರೆತು ಓಡಿ ಹೋಗಿ ತಬ್ಬಿಕೊಂಡಿದ್ದ ಹಿಮವಂತ್. ಇಬ್ಬರೂ ತುಂಬ ಹೊತ್ತು ದುಕ್ಕಳಿಸಿ ಅತ್ತಿದ್ದರು. ಮೊಟ್ಟ ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ, ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಯಾರೂ ಇಲ್ಲ. ಆದರೆ ಸ್ಪರ್ಶದ ಸಂಗತಿ ಹಾಗಲ್ಲ.
ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ. ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು. ಈ ತನಕ ಹಿಮವಂತ್ ಎಲ್ಲರನ್ನೂ ಮುಟ್ಟಿದ್ದಾನೆ, ಯಾರನ್ನೂ ಸ್ಪರ್ಶಿಸಿಲ್ಲ. ಅದನ್ನು ಹೇಳಿಕೊಟ್ಟವರೂ ಅವರೇ, ನರಸಿಂಹಯ್ಯ. ಮುಟ್ಟೋದು ಮುಟ್ಟಿಸ್ಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ. ಸ್ಪರ್ಶಿಸೋದು ಅಂತೀವಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದು. ತಾಕೋದು ಅಂತೀವಿ ನೋಡು, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ. ಅವತ್ತು ಹಿಮವಂತನಿಗೆ 18 ತುಂಬಿತ್ತು. ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ. ಬಿಳಿ ಸಾಲೆಯಲ್ಲಿ 7ನೇ ಕ್ಲಾಸು ಮುಗಿಸಿ ದಿಕ್ಕುಗಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನು ಮೊದಲ ಬಾರಿಗೆ ಚನ್ನರಾಯಪಟ್ಟಣದ ತನಕ ತಮ್ಮ ಸೈಕಲಿನ ಮೇಲೆ ಕೂಡಿಸಿಕೊಂಡು ಹೋದದ್ದೂ ಅವರೇ. ಅಲ್ಲಿ ಹೈಸ್ಕೂಲಿಗೆ ಸೇರಿಸಿದವರೂ ಅವರೇ. ನಿನಗೆ 8ನೇ ಕ್ಲಾಸಿನ ಪಾಠ ಹೇಳ್ಕೊಡೋಷ್ಟು ನಾನು ಓದ್ಕೊಂಡಿಲ್ವಲ್ಲ ಮಗ ಅನ್ನುವ ಹೊತ್ತಿಗೆ ದನಿ ಗದ್ಗದಿತವಾಗಿತ್ತು. ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲು ನೂಕಿಕೊಂಡು ಹೋಗುತ್ತಿದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದ್ದರು. ಆಮೇಲೆ ಯಾವತ್ತೂ ಅವರು ತನ್ನನ್ನು ಸೈಕಲು ಹತ್ತಗೊಡಲಿಲ್ಲ. ನಡೀಬೇಕು ಮಗ, ನಡೆದಷ್ಟು ದೇಹಕ್ಕೆ ಕಸುವು ಸಿಗುತ್ತೆ, ಮಲಗಿದಷ್ಟು ಸುಖ ಸಿಗುತ್ತೆ. ಹಾಗೆ ಸಿಗೋ ಸುಖ ಕಸುವು ಕೊಲ್ಲುತ್ತೆ. ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುತ್ತಿ. ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲೇ ಹೋಟೆಲಿಗೆ ಹೋಗಿ ತಿಂಡಿ ತರುತ್ತೇನೆಂದು ಹೊರಟವನನ್ನು ಪ್ರಾರ್ಥನಾ ತಡೆದಿದ್ದಳು. ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು. ಕಣ್ಣಲ್ಲಿ ವಿನಂತಿ ಇತ್ತು. ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್. ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ. ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ. ಅದು ಕಸುವಾಗಿರುತ್ತೆ, ತುಂಬ ದೃಢವಾಗಿರುತ್ತೆ. ಅವನು ಹಠಕ್ಕೆ ಇನ್ನೊಂದು ಹೆಸರು. ಸ್ನಾನ ಮಾಡುತ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ. ಅವಳು ಸ್ನಾನ ಮುಗಿಸಿ ಹೇರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು. ಕೈ ಕೂಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರೆರೆದಿದ್ದರೇನೋ. ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ಧೋ ಧೋ ತಣ್ಣೀರು ರೂಢಿ ಮಾಡಿಸಿಬಿಟ್ಟಿದ್ದಳು. ಬಡತನವೆಂಬುದು ತೀರಾ ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಪಳಗಿಬಿಡುವ ರೂಢಿ. ಆದರೂ ಹೆರಳು ಎಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾಳ ಹಲ್ಲು ಸಣ್ಣಗೆ ನಡುಗುತ್ತಿದ್ದವು. ಹಾಗೆ ಇಬ್ಬರು ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯನ್ನೊಂದು ಮುಂಜಾವು ಫಳಫಳಿಸುವಂತೆ ಮಾಡಿತ್ತು. ರಾತ್ರಿ ಕತ್ತಲಲ್ಲಿ ಆ ದಣುವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮು ಸೇರಿಕೊಂಡಿದ್ದೊಂದೇ ನೆನಪು. ಮಂಡಿ ಮರ್ಚೆಂಟು ಶಾಂತಪ್ಪನವರ ಮನೆಯ ಸುತ್ತ ಅಂತಹುದೊಂದು ಮಟ್ಟಸವಾದ ಕೈತೋಟವಿರುವುದನ್ನು ಪ್ರಾರ್ಥನಾ ಗಮನಿಸಿಯೇ ಇರಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ. ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು. ಅಂದಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ಲವೇ. ರಾತ್ರಿ ಅವನು ಅಂಗಿ ಕಳಚಿದಾಗಲೇ ನೋಡಿದ್ದು ಅಂದುಕೊಂಡಳು ಪ್ರಾರ್ಥನಾ. ಬನ್ನಿ ಬನ್ನಿ ಬನ್ನಿ, ಅದೆಲ್ಲಿಗೆ ಹೋಗ್ಬಿಟ್ಟಿದ್ರಿ? ಇವ್ರ್ಯಾರು? ನೆಂಟರು ಬಂದಾಗಿರೋ ಆಗಿದೆ ಅನ್ನುತ್ತಲೇ ಮನೆಯ ಕದ ಬಿಚ್ಚಿದರು ಶಾಂತಪ್ಪ. ಮಧ್ಯವಯಸ್ಕ ಮನುಷ್ಯ, ಬಕ್ಕ ತಲೆ, ಹಣೆಯ ಮಧ್ಯೆ ಮಟ್ಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬೊಟ್ಟು, ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ. ಹೆಗಲ ಮೇಲೆ ಕೆಂಪು ಟವಲು. ಅದೇ ಟವಲಿನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ 2 ಕಬ್ಬಿಣದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನು ಪಟಪಟನೆ ಜಾಡಿಸಿ, ಕೂತ್ಕೊಳ್ಳಿ, ಯಾಕೋ ದಣದಂಗಿದ್ದೀರಿ? ತಿಂಡಿ ಮಾಡಿಸ್ತೀನಿ. ಲೇ, ಹಿತ್ಲು ಮನೆ ಹೇಮಣ್ಣ ಬಂದಿದ್ದಾರೆ, ತಿಂಡಿ ಮಾಡೆ. ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು.
ಆದರೆ ಹಿಮವಂತನನ್ನು ಆತ ಹಿತ್ಲ ಮನೆ ಹೇಮಣ್ಣ ಅಂದದ್ದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಬ್ಯಾಡಿ, ಈಗ ತಾನೇ ತಿಂಡಿ ತಿನ್ಕೊಂಡು ಹೊರಬಿದ್ವಿ. ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಆಮೇಲೆ ನೀವು ಮಂಡಿ ಕಡೆಗೆ ಹೋಗಿಬಿಟ್ರೆ ತಡವಾದೀತು ಅನ್ನಿಸಿ ಬೇಗನೆ ಎದ್ದು ಬಂದೆ. ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯದವಳು. ಓದ್ಕೊಂಡಿದ್ದಾಳೆ. ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ. ಮೊದಲು ಅದನ್ನು ಹೇಳಿಬಿಡಬೇಕು ಅಂತ ಬಂದೆ. ಹಿತ್ಲಲ್ಲೇ ಇರ್ತೀವಿ. ಮದುವೆ ಆಗದಿರೋ ಹುಡುಗ ಹುಡುಗಿ. ಹಿಮವಂತ್ ತಡವರಿಸಿದ. ಅದಕ್ಕೇನಂತೆ, ನಮ್ಮನೆಯವಳು ಇದ್ದೇ ಇರ್ತಾಳೆ. ಅವ್ರಿಗೆ ಯಾವ ಸಂಕೋಚವೂ ಬೇಕಾಗಿಲ್ಲ. ನೀವಿಲ್ಲಿದ್ದಾಗ ಅವರು ಇಲ್ಲೇ ಬಂದಿರಲಿ. ನಿಮ್ಮ ಜೊತೆಲಿರ್ತಾರೆ ಅಂದಮೇಲೆ ಅವರು ಬೇರೆ ಹೆಂಗಾಗ್ತಾರೆ? ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ಧಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಶುದ್ಧ ಬೋಳೆಯ ಮನುಷ್ಯ. ಮದುವೆ ಆದ ಬಗ್ಗೆ, ಆಗದ ಬಗ್ಗೆ, ಆಗಲಿರುವ ಬಗ್ಗೆ ಅದರೆಡೆಗೆ ಆತನ ಗಮನವೇ ಹರಿಯಲಿಲ್ಲ. ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು. ಎರಡನೇ ವಿಷಯ, ಅದೇ ಮುಖ್ಯವಾದದ್ದು. ನಿಮ್ಮ ಆಶಯ ನನಗೆ ಯಾವತ್ತೋ ಸಿಕ್ಕಿದೆ. ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸವಿತ್ತು. ನಂದಕ್ಕನ ಒಂದು ಸಲ ಪರಿಚಯ ಮಾಡಿಕೊಟ್ಟು ಬಿಟ್ಟರೆ ಅವರಿಬ್ಬರ ಜೊತೆಯಾಗಿ ಇದ್ದು ಬಿಡ್ತಾರೆ. ಆದರೆ ಶಾಂತಪ್ಪನವರೇ, ನನಗೆ ದುಡ್ಡು ಬೇಕಾಗಬಹುದು, ತುಂಬಾ ಬೇಕಾಗಬಹುದು. ಪ್ರಾರ್ಥನಾ ಓದಬೇಕು ಅಂತಿದ್ದಾಳೆ. ದೊಡ್ಡ ಓದು. ಅವಳಿಗೆ ಡಾಕ್ಟರ್ ಆಗಬೇಕಿದೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಲಿ? ಈ ಬಾರಿ ಹಿಮವಂತ್ ತಡವರಿಸಲಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟೋ ಹೊತ್ತಿನ ನಂತರ ಹೊರಟ ಡಾಕ್ಟ್ರು ಎಂಬ ಉದ್ಗಾರವೊಂದು ಅವರ ಮುಖದಲ್ಲಿ ಹಾಗೆಯೇ ಉಳಿದಿತ್ತು. ಬಾಕಿ ವಿಷಯನೆಲ್ಲ ಆಮೇಲೆ ಮಾತಾಡಿಕೊಳ್ಳೋಣ. ಇವತ್ತು ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ. ಅದೇ ಪ್ರಯತ್ನಕ್ಕೆ ಇವಳಿಗೆ ಅಲ್ಲೊಂದು ಸೀಟ್ ಆಗಬೇಕು. ದುಡ್ಡಿನ ವಿಷಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ ಅಂತ ಹೇಳಿದೆ ಅಷ್ಟೆ. ವಿವರವಾಗಿ ಇಬ್ಬರೇ ಕೂತು ಮಾತಾಡೋಣ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು ಎರಡೂ ಕೈ ಜೋಡಿಸಿ ನಮಸ್ಕರಿಸಿದ. ಪ್ರಾರ್ಥನಾ ತೀರಾ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲೇ ಕೈ ತಾಕುವಷ್ಟು ಹತ್ತಿರದಲ್ಲಿ ನಿಂತಳು. ಎಷ್ಟು ಚೆನ್ನಾಗೈತೆ ಹುಡುಗಿ. ಬಿಡೆಯ ಮುಸುಕೆ ಇಲ್ಲದೆ ನಂದಕ್ಕನ ಬಾಯಿಂದ ಹೊರಟೇ ಬಿಟ್ಟಿತು ಮಾತು. ಚಿತ್ರದುರ್ಗದ ಕಡೆಯ ಹೆಣ್ಣು ಮಗಳು ನಂದಕ್ಕ. ಮಾತಿಗಿಂತ ಮನಸ್ಸು ನೇರ. ಆಕೆಯವು ಅಬೋಧ ಕಣ್ಣು, ಮಟ್ಟಸದ ಹಣೆ. ಬಣ್ಣ ನಸುಗಂಪಾದರೂ ಮುಖದಲ್ಲಿ ಹೊಳಪಿದೆ. ನಂದಕ್ಕನ ದಿರಿಸು, ಮಾತು, ಅದರ ಧಾಟಿ ನೋಡಿದ ಕೂಡಲೇ ಹೇಳಿಬಿಡಬಹುದು, ಚಿತ್ರದುರ್ಗದ ಲಿಂಗಾಯತರ ಮನೆಯ ಹೆಣ್ಣುಮಗಳು ಅಂತ. ಆಕೆ ಹಿಮವಂತನನ್ನು ಹಿತ್ಲು ಮನೆ ಹೈಮಣ್ಣ ಅನ್ನುತ್ತಾಳೆ ಎಂಬುದನ್ನು ತಮಾಷೆಯಾಗಿ ಗಮನಿಸಿದಳು ಪ್ರಾರ್ಥನಾ. ನಂದಕ್ಕ ಎರಡು ಮಾತಿಗೊಂದು ಸಲ ಪ್ರಾರ್ಥನಾಳ ಚೆಲುವನ್ನು ಹೊಗಳುತ್ತಿದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗರವಾಗುತ್ತಿತ್ತು. ಇನ್ನು ನಂದಕ್ಕನ ಮುಂದೆ ದುಡ್ಡು ಕಾಸಿನ ವಿಷಯ ಮಾತಾಡುವಂತಿಲ್ಲ ಎಂದು ಗಂಡಸರಿಬ್ಬರು ನಿರ್ಧರಿಸಿದ್ದರಾದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ಮೇಲೆ ತನ್ನೊಂದಿಗೆ ಹಿತ್ತಲ ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನು ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟ ಹಿಮವಂತ್. ತೀರಾ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಿದೆ ಅನ್ನಿಸಿತು. ನಿಂಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ. ನಡೀತಾ ಹೋದರೆ ಸುಸ್ತು ಅಂತೀಯೇನೋ. ಆಟೋ ರಿಕ್ಷಕ್ಕೆ ತೀರಾ ಹತ್ರ. ನಿಧಾನವಾಗಿಯಾದರೂ ಸರಿ, ನಡೀತೀಯಾ? ಪ್ರಾರ್ಥನಾಳನ್ನು ಕೇಳಿದ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ ದಾವಣಗೆರೆ ತನಕ ನಾನು ಬರ್ತೀನಿ. ಮೆಲುದನಿಯಲ್ಲಿ ಪ್ರಪೋಸ್ ಮಾಡಿದಳು ಪ್ರಾರ್ಥನಾ. ಉಳಿದಿರೋದು ಬರೀ 110 ರೂಪಾಯಿ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ಹೊತ್ತಿಗೆ ಇದ್ದ 180ರಲ್ಲಿ 60 ಮುಗಿದಿದ್ದವು. ಬೆಳಗಿನ ತಿಂಡಿಗೆ 10. ದಾವಣಗೆರೆಗೆ ಹೋಗೋಕ್ಕೆ ಬರೋಕ್ಕೆ ಇಬ್ಬರಿಗೆಷ್ಟು? ಬೇಡ, ನೀನು ಲೈಬ್ರರಿಲಿ ಕೂತು ಓದ್ತಿರು.
ರಾತ್ರಿ ಹೊತ್ತಿಗೆ ವಾಪಸ್ ಬಂದಿರ್ತೀನಿ ನಿರ್ಧಾರವೆಂಬಂತೆ ಹೇಳಿಬಿಟ್ಟ. ಒನ್ಸ್ ಅಗೈನ್ ಅದು ಹಿಮವಂತನ ಸ್ವಭಾವ. ವಿವರಣೆಗಳನ್ನೆಲ್ಲ ತನ್ನಲ್ಲೇ ಇಟ್ಟುಕೊಳ್ಳುತ್ತಾನೆ. ಎದುರಿನವರಿಗೇನಿದ್ದರೂ ನಿರ್ಣಯಗಳು ರವಾನೆಯಾಗುತ್ತವೆ. ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಟ್ರು ಎಂಬ ಪ್ರಶ್ನೆಯನ್ನು ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡಿದ್ದದ್ದು. ಅವನಿಗೆ ಅದೂ ಗೊತ್ತು. ಹಿಮವಂತನ ನಿರ್ಣಯಗಳು ಬದಲಾಗುವಂತಹವಲ್ಲ. ಆಮೇಲೆ ಕೋರ್ಟ್ ಸರ್ಕಲ್ಲು ದಾಟಿ DVS ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ಕಿನ ಮುಖ ನೋಡಿಕೊಂಡು ಆ ಸರ್ಕಲ್ಲಿಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಲು ತುಳಿಯಬೇಕು. ರಾತ್ರಿ ತಡ ಮಾಡಬೇಡಿ, ನನಗಿನ್ನೂ ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂದು ಬಿಟ್ಟಳು ಪ್ರಾರ್ಥನಾ. ಹಿಮವಂತ್ ಅದೊಂದು ಅಪ್ಯಾಯಮಾನದ ನೋಟ ನೋಡಿದ. ಇನ್ನೊಂದಷ್ಟು ಹಣ ಜೇಬಿನಲ್ಲಿದ್ದರೆ ಪ್ರಾರ್ಥನಾಳನ್ನು ದಾವಣಗೆರೆಗೆ ಕರೆದೊಯ್ಯುತ್ತಿದ್ದೆನಾ? ಮತ್ತಷ್ಟು ಹೊತ್ತು ಬಸ್ ಸ್ಟ್ಯಾಂಡಿನಲ್ಲಿ, ಬಸ್ಸಿನಲ್ಲಿ, ದಾವಣಗೆರೆಯಲ್ಲಿ ಜೊತೆಗಿರುತ್ತಿದ್ದೆವಾ? ಅವಳು ಓದಿಕೊಳ್ಳಲಿ ಹಾಗಂತ ನಿರ್ಧರಿಸಿಬಿಟ್ಟ. ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗೆ, ಅಲ್ಲಿಗೆ ಪ್ರಾರ್ಥನಾ ಬರುವಂತಿಲ್ಲ. ಅವಳೊಬ್ಬಳೇ ಅಲ್ಲ, ಕನಸಿರುವ ಯಾವ ಹುಡುಗಿಯೂ ಬರಬಾರದ ಜಾಗವದು. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನೆಡೆಗೆ ನಡೆಯುವುದನ್ನೇ ಕಣ್ಮರೆಯಾಗುವ ತನಕ ನೋಡಿದಳು ಪ್ರಾರ್ಥನಾ. ತುಂಬ ದೂರದ ಊರೇನಲ್ಲ ದಾವಣಗೆರೆ. ಕಿಟಕಿಯ ಗಾಜಿಗೆ ತಲೆಯಾನಿಸಿ ಒಂದರ್ಧ ನಿದ್ದೆ ತೆಗೆದು ಬಿಟ್ಟರೆ ಬಂದೇ ಬಿಟ್ಟಿರುತ್ತದೆ. ಆದರೆ ಇವತ್ತು ಹಿಮವಂತನ ಕಣ್ಣ ತುಂಬ ಕನಸುಗಳಿವೆ. ನಿದ್ದೆ ಬರಲಾರದು. ಓಡುತ್ತಿರುವ ಬಸ್ಸಿನಲ್ಲಿ ಕುಳಿತೇ ಕಿಟಿಕೆಯಾಚೆಗಿನ ಬೋಳು ಹೊಲಗಳನ್ನು ನೋಡಿದ. ಇಲ್ಲಿ ಊರುಗಳು, ಹಳ್ಳಿಗಳು ದೂರ ದೂರ. ನಡೆಯುತ್ತಾ ಹೊರಟು ಬಿಟ್ಟರೆ ಯಮಹಿಂಸೆ. ಗುಕ್ಕು ನೀರು ಬೇಕೆಂದರೂ ಗಂಟೆಗಟ್ಟಲೆ ಕಾಲೆಳೆಯಬೇಕು. ತನ್ನ ಸೀಮೆ ಹಾಗಲ್ಲ. ಊರಿಗೆ ಊರು, ಊರಿಗೆ ಊರು ಒಂದಕ್ಕೊಂದು ಕೈ ಹಿಡಿದುಕೊಂಡೇ ನಿಂತಿವೆಯೇನೋ ಎಂಬಂತೆ. ಅತ್ತಿ ಹಳ್ಳಿ ದಾಟಿಬಿಟ್ಟರೆ ಆಗೋ ಅಲ್ಲಾಗಲೇ ಹೊಂಬಾಳೆ ಕೊಪ್ಪಲು ಕಾಣಿಸುತ್ತದೆ. ಮುಂದೆ ಮಲ್ಲನಘಟ್ಟ, ಎಡವಿ ಬಿದ್ದರೆ ಬೇಡಗನಹಳ್ಳಿ. ಚನ್ನರಾಯಪಟ್ಟಣಕ್ಕೆ ಹೊರಡಬೇಕು ಅಂತ ನಿಶ್ಚಯಿಸಿದರೆ ಸಾಕು, ಜಾವಕ್ಕೆ ಎದ್ದು ಹೊರಟು ಬಿಡುತ್ತಿದ್ದ. ದಾರಿ ಖರ್ಚಿಗೆ ಏನು ಬೇಕು? ಜೇಬಿನಲ್ಲೊಂದು ಬೆಲ್ಲದ ತುಂಡಿದ್ದರೆ ಅದೇ ಮಹಾಪ್ರಸಾದ. ಯಾವ ಊರು ಪರಿಚಯವಿಲ್ಲ ತನಗೆ. ತುಂಡು ಬೆಲ್ಲವನ್ನು ಕಟ್ಟೆಯ ಮೇಲೆ ಕುಳಿತು ಇಷ್ಟಿಷ್ಟಾಗಿ ತಿಂದು ಸಾವುಕಾರ್ ಚೆನ್ನೈನೋರ ನಾಲೆಯಲ್ಲಿ ಬೊಗಸೆ ಅದ್ದಿ ಹೊಟ್ಟೆ ತುಂಬ ನೀರು ಕುಡಿದು ಬಿಟ್ಟರೆ ಮತ್ತೆ ಗಾವುದ ನಡೆಯುವ ಹುಮ್ಮಸ್ಸು ಬಂದು ಬಿಡುತ್ತಿತ್ತು. ತೀರಾ ಹಸಿವೆ ಎನ್ನಿಸಿದರೆ ಜೋಗಿಪುರದಲ್ಲೋ ಶೆಟ್ಟಿಹಳ್ಳಿಯಲ್ಲೋ ಯಾರಾದರಾದರೂ ತೋಟಕ್ಕೆ ನುಗ್ಗಿ ಒಂದು ಕಾಯಿ ಕೆಡವಿಸಿಕೊಂಡು ಎಳನೀರು ಕುಡಿಯುತ್ತಿದ್ದ. ಯಾರೂ ಬೇಡವೆನ್ನುತ್ತಿರಲಿಲ್ಲ. ಹಾಗೆ ನೋಡಿದರೆ ಅವನು ಚನ್ನರಾಯಪಟ್ಟಣಕ್ಕೆ ತೀರಾ ಹತ್ತಿರದವನೇನಲ್ಲ. ಹಿಮವಂತನ ತಂದೆ ಅಳಿಸಂದ್ರದವರಂತೆ. ಅಳಿಸಂದ್ರದ ಹಿರಣ್ಣಪ್ಪ ಅಂದರೆ ದೊಡ್ಡ ಹೆಸರು. ಹಠಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ. ಆ ಕಾಲಕ್ಕೆ ಕುದುರೆ ಇಟ್ಟುಕೊಂಡಿದ್ದರಂತೆ. ಪಂಚಾಂಗ ಅನ್ನೋ ವಸ್ತುವನ್ನು ಎಡಗೈಲೂ ಮುಟ್ಟುತ್ತಿರಲಿಲ್ಲ. ತಿಥಿ, ವಾರ, ನಕ್ಷತ್ರ, ಗ್ರಹಣ ಎಲ್ಲ ಬಾಯ್ತುದಿಯಲ್ಲೇ. ಆದರೆ ಜನ ಅದಕ್ಕೆಲ್ಲ ಹೆದರುತ್ತಿದ್ದದ್ದು. ಅಳಿಸಂದ್ರದ ಹಿರಣ್ಣಪ್ಪನಿಗೆ ಮಾಟ ಮಾಡೋಕ್ಕೆ ಬರ್ತಿತ್ತಂತೆ. ಕೋರ್ಟಿನಲ್ಲಿ ದಾವೆ ಮಾಡಿಯಾದರೂ ಗೆದಿಬಹುದು, ಅವಪ್ಪನ ಎದುರಾಕ್ಕೊಂಡು ಬದುಕೋದುರುಂಟೆ ಅನ್ನುತ್ತಿದ್ದರು ಜನ. ಹೆಂಗಸರ ತಂಟೆಗೆ ಹೋದವನಲ್ಲ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು. ಆತ ತನ್ನ ತಾಯಿಯನ್ನು ಕೊಂದು ಬಿಟ್ಟಿದ್ದ. ನೇತು ಹಾಕಿದ ದೊಡ್ಡ ಲಾಂದ್ರ ತಗೊಂಡು ತಲೆಗೆ ಹೊಡೆದಿದ್ದನಂತೆ. 3ನೇ ಏಟಿಗೆ ಸತ್ತಿರಬೇಕು ಅನ್ನುತ್ತಿದ್ದಳು ಚಿಕ್ಕತ್ತೆ. ಅಪ್ಪನ ಖಾಸ ತಂಗಿ, ಕೊನೆಯವಳು. ಹೆಂಡತಿ ಕೊಲೆಯಾದ ಮೇಲೆ ಶಾಶ್ವತವಾಗಿ ಅಳಿಸಂದ್ರದ ಮನೆ ಬಿಟ್ಟು ಚನ್ನರಾಯಪಟ್ಟಣದಾಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಿ ಘಟ್ಟದಲ್ಲಿ ಅದ್ಯಾರದೋ ತೋಟದ ಮನೆಯಲ್ಲಿ ಇದ್ದು ಬಿಟ್ಟಿದ್ದನಂತೆ.
ಬಹುಶಃ ಹಿಮವಂತನನ್ನು ಆತನೇ ಚಿಕ್ಕತ್ತೆಯ ಸುಪರ್ದಿಗೆ ಕೊಟ್ಟು ಹೋಗಿರಬೇಕು. ಲಾಂಧ್ರದಿಂದ ಹೊಡೆಸಿಕೊಂಡು ಸತ್ತಾಗ ಅಮ್ಮ 7 ತಿಂಗಳ ಬಸುರಿಯಂತೆ. ತಾಯಿ ಮಗು ಇಬ್ಬರೂ ಸತ್ತಿದ್ದರು. ಅಮ್ಮನ ಹೊಟ್ಟೆಯಲ್ಲಿ ತಂಗಿ ಇದ್ದಳ. ಇದ್ದಿದ್ದರೆ ಈಗ ಪ್ರಾರ್ಥನಾಳಷ್ಟಿರುತ್ತಿದ್ದಳೇನೋ. ಇಬ್ಬರಿಗೂ ಒಳ್ಳೆ ಜೊತೆಯಾಗಿರ್ತಿತ್ತು. ಅತ್ತಿಗೆ ನಾದಿನಿ. ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದನಾ? ಮದುವೆಯಾಗುವಷ್ಟು ಗೊತ್ತಿಲ್ಲ, ಮದುವೆಯಾಗಬಲ್ಲಷ್ಟು, ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ. ನೋಡಕ್ಕೆ ಅಳಿಸಂದ್ರದ ಹಿರಣ್ಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು, ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ. ರುದ್ರ ಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂ ಅಮ್ಮ. ಏನೇನು ಅನುಭವಿಸಿ ಬದುಕಿದಳೋ, ಅದೆಂಥ ನೋವುಂಡು ಸತ್ತಳೋ. ಕತ್ತರಿಗಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಯಲಿಲ್ಲ. ಜನಕ್ಕೇನು, ಬಾಯಿಗೆ ಬಂದಂತೆ ಮಾತಾಡ್ಕೊಳ್ತಾರೆ. ರಾತ್ರಿಗಳಲ್ಲಿ ಅಪ್ಪ ತಲೆಕೆಳಕಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬೀಳುತ್ತಿದ್ದನಂತೆ. ಚಿಕ್ಕ ಮಗುವಿನಂತೆ, ತೀರಾ ಹಸುಗೂಸಿನಂತೆ ದನಿ ತೆಗೆದು ವಿಕಾರವಾಗಿ ಅಳುತ್ತಿದ್ದನಂತೆ. ಬೆಳಗ್ಗೆದ್ದರೆ ಮಂತ್ರ ಹಾಕಿದ ಪದ್ಮಾಸನ ಬಿಚ್ಚುತ್ತಿರಲಿಲ್ಲ. ಆದರೆ ಮಾಟ ಮಾಡುವುದನ್ನು ತಾನಾಗೇ ಬಿಟ್ಟು ಬಿಟ್ಟಿದ್ದ ಅಂತಾರೆ. ತೀರಾ ಯಾರಾದರೂ ಹುಡುಕಿಕೊಂಡು ಬಂದರೆ ಮತ್ಯಾರೋ ಮಾಡಿದ ಮಾಟಕ್ಕೆ ತಿರುಗು ಮಾಡಿಕೊಡೋನು. ಆತ ಬಳಸುತ್ತಿದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆಯ ಮನೆಯಲ್ಲೇ ಇವೆ. ತಂದುಕೊಳ್ಳಲೆ ಅಂದುಕೊಳ್ಳುತ್ತಾನೆ ಹಿಮವಂತ. ಏನು ಉಪಯೋಗ? ಅಳಿಸಂದ್ರದ ಹಿರಣ್ಣಪ್ಪನ ಮಗ ಮಾಟ ಕಲ್ತ್ಕೊಂಡವನೆ ಅಂತ ಮಾತಾಡಿಕೊಳ್ತಾರೆ ಜನ. ಅವರಿಗೆ ತನ್ನನ್ನು ಕಂಡರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ. ಹಿಮವಂತನಾದರೂ ಹೆಚ್ಚಿಗೆ ಮಾತನಾಡುವವನಲ್ಲ. ಅವನ ಮೌನ ಮತ್ತೂ ಅಂಜಿಸುತ್ತದೆ. ತೋಟದಲ್ಲಿ ನಿಂತು ಎಳನೀರು ಕೇಳಿದರೆ ಒಂದಲ್ಲ 2 ಕೆಡವಿ ಕೊಡ್ತಾರೆ. ಬರ್ತೀರಿ ಸ್ವಾಮಿ ಅಂತಾರೆ. ತಾವೇ ಬಾಗಿಲ ತನಕ ಬಂದು ಕಳಿಸಿಕೊಡ್ತಾರೆ. ಹಿಂದೆ ಏನೇನು ಮಾತಾಡಿಕೊಳ್ತಾರೋ. ಅವರ ಅಪ್ಪನ ಬದುಕಿನ ಬರ್ಬರತೆ ನೋಡಿದ್ದಾರೆ. ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದ್ದನ್ನೂ ನೋಡಿದ್ದಾರೆ. ಕದಬಳ್ಳಿ ಸಮೀಪದ ಸಿ ಬಂಗ್ಲೆಯಲ್ಲಿ ಅದಾವುದೋ ಮೈ ಮೇಲೆ ಶನಿ ಮಹಾತ್ಮ ಬರ್ತಾನೆ ಅಂತ ನಾಟಕವಾಡಿದ್ದಕ್ಕೆ ಅಪ್ಪ ಮಠಮಠ ಮಧ್ಯಾಹ್ನದಲ್ಲಿ ಅವನನ್ನು ಅಟ್ಟಿಸಿಕೊಂಡು ದೊಣ್ಣೆ ಎತ್ತಿಕೊಂಡು ಹೋಗಿಬಿಟ್ಟಿದ್ದನಂತೆ. ಹಾಗೆ ಹೋಗುತ್ತಾ ಹೋಗುತ್ತಾ ಅದೇನು ಮಂತ್ರ ಹೇಳಿಕೊಂಡನೋ. ಮುಂದೆ ಆ ಶನಿ ಮಹಾತ್ಮನ ನಾಟಕದೋನು ಸಿ ಬಂಗ್ಲೆಗೆ ಕಾಲಿಟ್ಟರೆ ಸಾಕು, ಗಾಳಿಯಲ್ಲಿ ಯಾವುದೋ ದೊಣ್ಣೆ ತೇಲಿ ತನ್ನನ್ನು ಅಟ್ಟಿಸಿಕೊಂಡು ಬಂದ ಹಾಗಾಗತ್ತೆ ಅಂತ ಕಿರುಚಿಕೊಳ್ಳುತ್ತಿದ್ದನಂತೆ. ಅಂಥ ಮನುಷ್ಯ ಅಪ್ಪ. ಕೋಡಿ ಬೆಳಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನು ಬಿಡಿಸಿ ಮರಕ್ಕೆ ನೇತು ಹಾಕಿ ದಿನಗಟ್ಟಲೆ ಅದನ್ನು ಅಲ್ಲೇ ಬಿಟ್ಟು ದೇಶಾಂತರ ಹೋಗಿಬಿಟ್ಟಿದ್ದನಂತೆ ಅಪ್ಪ. ಅದ್ಯಾರೋ ಅಗಸರ ಗಂಡಿಸನ ಪ್ರೇತವಂತೆ ಅದು. ಮಧ್ಯಾಹ್ನದ ಹೊತ್ತು ಯಾರಾದರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರಕ್ಕೆ ಹೋದರೆ ಸಾಕು, ಕೊಳೆಯಾಗದೆ ಬಟ್ಟೆ ಬಿಚ್ಕೊಡಿ ಒಕ್ಕೊಡ್ತೀನಿ ಅನ್ನುತ್ತಿತ್ತಂತೆ. ಕಡೆಗೆ 1 ವರ್ಷವಾದ ಮೇಲೆ ಗೂಳಿಹೊನ್ನೇನಹಳ್ಳಿಯ ಶಾನುಭೋಗರ ಮನೆಗೆ ಅಪ್ಪ ಬಂದಿದ್ದಾನೆಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲು ಹಿಡಿದು ಮರಕ್ಕೆ ನೇತು ಹಾಕಿ ಹೋದ ಪ್ರೇತವನ್ನು ಬಿಡುಗಡೆ ಮಾಡಿಸಿ